ಸಂತೋಷ ಕುಳಿತುಕೊಳ್ಳರೆ ಹೇಳುವೆ ನಿಮಗ. ಅಳವಿ ತಾಯಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಒಳ್ಳೆಯ ಪೈರು ಹಟ್ಟಿಗೆ ಬಂದ್ರೆ ಮಾಡೋಣ ಹಬ್ಬವ. ನಮ್ಮ ಭಾರತ ಅನೇಕ ಜಾನಪದ ಮತ್ತು ಪ್ರದರ್ಶನ ಕಲಾ ಪ್ರಕಾರಗಳ ಶ್ರೀಮಂತ ನೆಲ. ಈ ಕಲಾ ಪ್ರಕಾರಗಳು ಸಮುದಾಯದ ಬದುಕು, ಆಚಾರ, ವಿಚಾರ, ಸಂಸ್ಕೃತಿ ಮತ್ತು ಚರಿತ್ರೆಗಳಂತಹ ಅನೇಕ ಮಾಹಿತಿಗಳನ್ನು ದಾಖಲಿಸಿ ಪ್ರಸರಣ ಮಾಡುವ ದಿಸೆಯಲ್ಲಿ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದಿವೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೆಸಾಪ್ಸ್ ಈ ಕಲಾ ಪ್ರಕಾರಗಳನ್ನು ಬಳಸಿ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯ ಅರಿವು ಮೂಡಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು 20ಕ್ಕೂ ಹೆಚ್ಚು ಜನಪದ ಕಲಾ ಪ್ರಕಾರಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಮೂಲಕ ರಾಜ್ಯಾದ್ಯಂತ ಅತ್ಯಂತ ತಳಮಟ್ಟದವರೆಗೂ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗುತ್ತಿದೆ. ತ್ರಿಮೂರ್ತಿಯೇ ತಾನಾಗಿದ್ದಾನಯ್ಯ. ವೀರಭದ್ರನ ಹೆಸರನ್ನು ನೆನಪಿಸುತ್ತಾ ಕುಣಿಯುವ ವೀರಗಾಸೆ ಕರ್ನಾಟಕದ ಬಯಲುಸೀಮೆಯ ಪ್ರಸಿದ್ಧ ಜಾನಪದ ಕಲಾ ಪ್ರಕಾರ. ಈ ವೀರಗಾಸೆಯ ವೀರರು ಪ್ರದರ್ಶಿಸುವ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯದರಿವಿನ ಕಾರ್ಯಕ್ರಮ ಇಲ್ಲಿದೆ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಶಿವಮೊಗ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ HIV ಏಡ್ಸ್ನ ಬಗ್ಗೆ ಅರಿವನ್ನು ಮೂಡಿಸುವುದಕ್ಕಾಗಿ ಶ್ರೀ ಬಸವೇಶ್ವರ ವೀರಗಾಸೆ ಹವ್ಯಾಸಿ ಸಂಘ ಅರಕೆರೆ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರು ನಡೆಸಿಕೊಡುತ್ತಿದ್ದಾರೆ. ಏ ದೇವ ಏ ಶಂಭು, ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನಿಗೆ ಒಬ್ಬ ಮಗನಿದ್ದನು. ಆ ಮಗನು ಹಲವಾರು ದೇಶಗಳನ್ನು ಸುತ್ತುತ್ತ ಹಲವಾರು ರಾಜ್ಯಗಳನ್ನು ಸುತ್ತುತ್ತ ಶ್ರೀ ಲೋಲುಪನಾಗಿ ಬಹು ಜಮ್ಮದಿಂದ ಮೆರೆಯುತ್ತಿದ್ದನು. ಪಕ್ಕದ ಗ್ರಾಮದಲ್ಲಿ ಒಂದು ವೀರಗಾಸೆ ತಂಡವು HIV ಏಡ್ಸ್ನ ಬಗ್ಗೆ ಜನ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದರು. ಅಲ್ಲಿಗೆ ಇವನು ಸಹ ಹೋಗಿದ್ದನು. ಅದನ್ನ ವೀಕ್ಷಣೆಯನ್ನು ಮಾಡಿಕೊಂಡು ಬಂದು ಮನೆಯಲ್ಲಿ ಚಿಂತಾ ಕ್ರಾಂತನಾಗಿ ಕುಳಿತುಕೊಳ್ಳಲು ಆ ರಾಜನ ಮಗನ ಸ್ನೇಹಿತನು ಬಂದು ತನ್ನ ಸ್ನೇಹಿತನು ಚಿಂತೆಯನ್ನು ಮಾಡುತ್ತಿರುವುದನ್ನು ಕಂಡು, ಎಲೈ ಸ್ನೇಹಿತನೇ, ಇಷ್ಟೊಂದು ಚಿಂತೆಯನ್ನು ಏತಕ್ಕಾಗಿ ಮಾಡುತ್ತಿರುವೆ ಎಂದು ಕೇಳುತ್ತಿರುವಾಗ, ಎಲೆ ಸ್ನೇಹಿತನೇ, ನಾನು ಪಕ್ಕದ ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ವೀರಗಾಸೆ ತಂಡವು HIV ಏಡ್ಸ್ನ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದರು. ಅವರು ಹೇಳಿರುವುದಕ್ಕೂ ನಾನು ಹಿಂದೆ ಮಾಡಿರುವುದಕ್ಕೂ ಸರಿ ಸರವಾಗಿ ಹೋಲಿಕೆ ಆಗುತ್ತಿದೆ. ಅದಕ್ಕೆ ನಾನು ಚಿಂತೆಯನ್ನು ಮಾಡುತ್ತಿದ್ದೇನೆಂದು ಹೇಳುತ್ತಿರುವಾಗ, ಎಲೈ ಸ್ನೇಹಿತನೇ, ನೀನು ಯೋಚನೆಯನ್ನು ಮಾಡುತ್ತಾ ಕುಳಿತರೆ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ. ಈ HIV ಸೋಂಕಿನ ಬಗ್ಗೆ ನಮಗೇನಾದರೂ ಸಂಶಯ ಬಂದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಸೂಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನೀನು ಯೋಚನೆಯನ್ನು ಮಾಡುವುದನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಬಾ ಎಂದು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ವೈದ್ಯರನ್ನು ಭೇಟಿಯಾಗುತ್ತಿರುವಾಗ, ಆಗ ವೈದ್ಯರು ಅವನಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟು ನೀನು ICTCT ಎಂಬ ಕೇಂದ್ರಕ್ಕೆ ಹೋದರೆ ನಿನಗೆ ಸೂಕ್ತವಾದ ಮಾಹಿತಿಯನ್ನು ಕೊಡುತ್ತಾರೆ ಎಂದು ಹೇಳುತ್ತಿರುವಾಗ, ಆಗ ಅವನ ಸ್ನೇಹಿತನು
ತನ್ನ ಸ್ನೇಹಿತನನ್ನು ಕರೆದುಕೊಂಡು ಹತ್ತಿರದ ICTCT ಎಂಬ ಕೇಂದ್ರಕ್ಕೆ ಹೋಗಿ ರುದ್ರ ಆಪ್ತ ಮಿತ್ರರನ್ನು ಭೇಟಿಯಾಗುತ್ತಿರುವಾಗ ಆಗ ಆಪ್ತ ಮಿತ್ರರು ಅವನನ್ನು ಒಳಗಡೆ ಕರೆದುಕೊಂಡು ಹೋಗಿ ಅವನ ಸಂಗಡ ಗೌಪ್ಯವಾಗಿ ಮಾತನಾಡಿ ಅವನ ಒಪ್ಪಿಗೆಯನ್ನು ಪಡೆದು ಅವನ ರಕ್ತವನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡುತ್ತಿರುವಾಗ ಆ ರಕ್ತ ಪರೀಕ್ಷೆಯಲ್ಲಿ HIV ಸೋಂಕು ಕಂಡು ಬಂದ ಮೇಲೆ ಅವನನ್ನು ಒಳಗಡೆ ಕರೆದುಕೊಂಡು ಹೋಗಿ ನೀನು ಹೆದರುವಂತ ಅವಶ್ಯಕತೆ ಇಲ್ಲ, ನಿನಗೆ HIV ಸೋಂಕು ಬಂದಿದೆ ಎಂದು ಹೇಳುತ್ತಿರುವಾಗ ಸ್ವಾಮಿ ಆಪ್ತ ಮಿತ್ರರೇ, HIV ಎಂದರೇನು ಅದನ್ನು ಇವರಿಗೆ ತಿಳಿಸಬೇಕೆಂದು ಕೇಳುತ್ತಿರಲು. ರುದ್ರ, HIV ಎಂದರೆ ಇದು ಒಂದು ಸೋಂಕು 1981ರಲ್ಲಿ ಪಾಶ್ಚಿಮಾತ್ಯ ದೇಶದಲ್ಲಿ ಪತ್ತೆ ಹಚ್ಚಲಾಯಿತು. 1986ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಪತ್ತೆ ಹಚ್ಚಲಾಯಿತು. HIV ಎನ್ನುವಂತಹ ಒಂದು ವೈರಸ್ ಈ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿದೊಡನೆ ಮನುಷ್ಯನಲ್ಲಿರ್ತಕ್ಕಂಥ ಬಿಳಿಯ ರಕ್ತಕಣಗಳನ್ನೇ ನಾಶ ಮಾಡಿ ತನ್ನದೇ ಆದಂತ ವೈರಸ್ ಅನ್ನು ವೃದ್ಧಿಸಿಕೊಳ್ಳುತ್ತದೆ. ಆದರೆ ಮನುಷ್ಯನಲ್ಲಿರ್ತಕ್ಕಂಥ ಬಿಳಿಯ ರಕ್ತಕಣಗಳು ಯಾವುದೇ ಒಂದು ಸೋಂಕನ್ನು ತಡೆಗಟ್ಟುವ ಶಕ್ತಿ ಆ ಬಿಳಿಯ ರಕ್ತಕಣಗಳಿಗಿರುತ್ತದೆ. ಅಂತಹ ಬಿಳಿಯ ರಕ್ತಕಣಗಳನ್ನೇ ನಾಶ ಮಾಡಿ ತನ್ನದೇ ಆದಂತ ವೈರಸ್ ಅನ್ನು ವೃದ್ಧಿಸಿಕೊಳ್ಳುತ್ತದೆ. ಆಗ ಆ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಗಳು ಕುಂಠಿತವಾಗುತ್ತಾ ಹೋದಾಗ ಯಾವ ಸಮಯದಲ್ಲಾದರೂ ಯಾವ ಸೋಂಕಾದರೂ ಬಂದರೂ ಬರಬಹುದೆಂದು ಹೇಳುತ್ತಿರುವಾಗ HIV ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಯಾವ ರೀತಿ ಹರಡುತ್ತದೆ ಎಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುತ್ತದೆ. ನಾವು ರಕ್ತವನ್ನು ಪಡೆಯುವಾಗ HIV ಹೊಂದಿದಂತಹ ವ್ಯಕ್ತಿಯ ರಕ್ತವನ್ನು ತೆಗೆದುಕೊಂಡು ಆರೋಗ್ಯವಂತ ವ್ಯಕ್ತಿಗೆ ಹಾಕುವುದರಿಂದಲೂ ಈ ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತಾ ಹೋಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ ನಾವು ಸೂಜಿಯನ್ನು ಹಾಕಿಸುವಾಗ HIV ಹೊಂದಿದಂತಹ ವ್ಯಕ್ತಿಗೆ ಹಾಕಿದ ಸೂಜಿಯನ್ನು ಆರೋಗ್ಯವಂತ ವ್ಯಕ್ತಿಗೆ ಹಾಕುವುದರಿಂದಲೂ ಈ ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತಾ ಹೋಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ HIV ಹೊಂದಿದಂತಹ ತಾಯಿಯು ಗರ್ಭವನ್ನೇನಾದರೂ ಧರಿಸಿದರೆ ಮುಂದೆ ಹುಟ್ಟುವ ಮಗುವಿಗೆ ಈ ಸೋಂಕು ಬಂದರೂ ಬರಬಹುದೆಂದು ಹೇಳುತ್ತಿರುವಾಗ HIV ಸೋಂಕಿನ ಬಗ್ಗೆ ನಮಗಾಗಲಿ ನಿಮಗಾಗಲಿ ಏನಾದರೂ ಸಂಶಯ ಬಂದರೆ ನಾವು ಏನು ಮಾಡಬೇಕೆಂದರೆ ನಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು, ಅಥವಾ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು, ಅಥವಾ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಯೂ ICTCT ಎಂಬ ಕೇಂದ್ರವಿರುತ್ತದೆ. ಅಲ್ಲಿ ಆಪ್ತ ಮಿತ್ರರಿರುತ್ತಾರೆ. ನಾವು ಅಲ್ಲಿಗೆ ಹೋದರೆ ಅವರು ನಮ್ಮ ಸಂಗಡ ಗೌಪ್ಯವಾಗಿ ಮಾತನಾಡಿ ನಮ್ಮ ಒಪ್ಪಿಗೆಯನ್ನು ಪಡೆದು ನಮ್ಮ ರಕ್ತವನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡುತ್ತಾರೆ. ಅದಕ್ಕೇನು ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಪುಕ್ಕಟೆಯಾಗಿ ನೋಡುತ್ತಾರೆ. ಈ HIV ಸೋಂಕಿನ ಬಗ್ಗೆ ನಮಗೇನಾದರೂ ಸಂಶಯ ಬಂದರೆ ತಪ್ಪದೆ ICTCT ಎಂಬ ಕೇಂದ್ರಕ್ಕೆ ಹೋಗಿ ಸೂಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಈ HIV ಸೋಂಕನ್ನು ತಡೆಗಟ್ಟಬೇಕಾದರೆ ನಾವು ಏನು ಮಾಡಬೇಕೆಂದರೆ ಏಕಪತಿ ಏಕಪತ್ನಿತ್ವ ಪದ್ಧತಿಯನ್ನು ಪಾಲಿಸಬೇಕು. ನಾವು ರಕ್ತವನ್ನು ಪಡೆಯುವಾಗ ಅದರಲ್ಲಿ HIV ಸೋಂಕು ಇದೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷೆಯನ್ನು ಮಾಡಿಸಿ
ನಂತರ ಪರಿಶುದ್ಧವಾದ ರಕ್ತವನ್ನು ಪಡೆಯಬೇಕು. ನಾವು ಸೂಜಿಯನ್ನು ಹಾಕಿಸುವಾಗ ಪ್ರತಿಯೊಬ್ಬರು ಬೇರೆ ಬೇರೆ ಸೂಜಿಗಳನ್ನು ಬಳಸುವುದರಿಂದ ನಮಗೆ ಬರುವಂತಹ HIV ಸೋಂಕಿನಿಂದ ನಾವು ದೂರವಿರಬಹುದೆಂದು ಹೇಳುತ್ತಿರುವಾಗ HIV ಹೊಂದಿದಂತಹ ತಾಯಿಯು ಗರ್ಭವನ್ನೇನಾದರೂ ಧರಿಸಿದರೆ ಮುಂದೆ ಹುಟ್ಟುವ ಮಗುವಿಗೆ ಆ ಸೋಂಕು ಬರದಂತೆ ತಡೆಗಟ್ಟಬೇಕಾದರೆ ನಾವಾಗಲಿ ನೀವಾಗಲಿ ಏನು ಮಾಡಬೇಕೆಂದರೆ ನಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಅಥವಾ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. ಅಲ್ಲಿ ICTCT ಎಂಬ ಕೇಂದ್ರವಿರುತ್ತದೆ. ಅದರ ಪಕ್ಕದಲ್ಲಿಯೇ PPTCT ಎಂಬ ಕೇಂದ್ರವೂ ಇರುತ್ತದೆ. ಅಲ್ಲಿ ಆಪ್ತ ಮಿತ್ರರಿರುತ್ತಾರೆ. ನಾವು ಅಲ್ಲಿಗೆ ಹೋದರೆ ಆ ತಾಯಿಯು ಹೆರಿಗೆಯ ಸಮಯದಲ್ಲಿ ಹೆರಿಗೆಯಾಗುವುದಕ್ಕಿಂತ ಮುಂಚಿತವಾಗಿ ಹೆರಿಗೆಯಾಗುವುದಕ್ಕಿಂತ ಮುಂಚಿತವಾಗಿ ಆ ತಾಯಿಗೆ ನವಿರೋಪಿನ್ ಎನ್ನುವಂತಹ ಒಂದು ಮಾತ್ರೆಯನ್ನು ಕೊಡುತ್ತಾರೆ. ಹೆರಿಗೆಯಾದ ನಂತರ ಆ ತಾಯಿಯಿಂದ ಹುಟ್ಟುವಂತಹ ಒಂದು ಮಗುವಿಗೆ ನವಿರೋಪಿನ್ ಎನ್ನುವಂತಹ ಒಂದು ದ್ರಾವಣವನ್ನು ಕೊಡುತ್ತಾರೆ. ಅದನ್ನು ಉಚಿತವಾಗಿ ಕೊಡುತ್ತಾರೆ ಎಂದು ಹೇಳುತ್ತಿರುವಾಗ ಸ್ವಾಮಿ ಆಪ್ತ ಮಿತ್ರರೇ, ಈ ನಮ್ಮ ಜನರು ಅನಿವಾರ್ಯವಾಗಿ ಲೈಂಗಿಕ ಸಂಪರ್ಕ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದರೆ ಇವರು ಏನು ಮಾಡಬೇಕೆಂದು ಕೇಳುತ್ತಿರಲು ಅನಿವಾರ್ಯವಾಗಿ ಲೈಂಗಿಕ ಸಂಪರ್ಕ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದರೆ ತಪ್ಪದೆ ನಿರೋಧಗಳನ್ನು ಬಳಸಬೇಕೆಂದು ಹೇಳುತ್ತಿರುವಾಗ ಏ ದೇವ ಏ ಶಂಭುವೆ, ಆ ನಿರೋಧಗಳು ಎಲ್ಲಿ ಸಿಗುತ್ತವೆ, ಯಾವ ಯಾವ ಜಾಗದಲ್ಲಿ ಸಿಗುತ್ತವೆ ಅದನ್ನ ಇವರಿಗೆ ತಿಳಿಸಬೇಕೆಂದು ಕೇಳುತ್ತಿರಲು ಆ ನಿರೋಧಗಳು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ಎಲ್ಲ ಆಶಾ ಕಾರ್ಯಕರ್ತರಲ್ಲಿ ಉಚಿತವಾಗಿ ದೊರೆಯುತ್ತವೆ. ಕೆಲವೇ ಬಸ್ ಸ್ಟ್ಯಾಂಡ್ಗಳಲ್ಲಿಯೂ ದೊರೆಯುತ್ತವೆ. ಈ ನಮ್ಮ HIV ಅನ್ನು ದೂರವಿಡಬೇಕಾದರೆ ನಾವೆಲ್ಲರೂ ಸೇರಿಕೊಂಡು ನಮಗೇನಾದರೂ ಅಂತ ಸಮಸ್ಯೆ ಇದ್ದಾಗ ಆ ನಿರೋಧಗಳನ್ನು ಬಳಸಿ ನಮಗೆ ಬರುವಂತಹ ಸೋಂಕಿನಿಂದ ನಾವು ದೂರವಿರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. HIV ಬಂದಿದಂತಹ ವ್ಯಕ್ತಿಯು ಚಿಕಿತ್ಸೆಯಾದ ನಂತರ ಆ ವ್ಯಕ್ತಿಯನ್ನು ಈ ನಮ್ಮ ಸಮಾಜದಲ್ಲಿ ಅವನನ್ನು ಯಾವ ರೀತಿ ಕಾಣಬೇಕು ಇದನ್ನ ಇವರಿಗೆ ತಿಳಿಸಬೇಕೆಂದು ಕೇಳುತ್ತಿರಲು HIV ಬಂದಂತಹ ವ್ಯಕ್ತಿಯು ಚಿಕಿತ್ಸೆಯಾದ ನಂತರ ಈ ನಮ್ಮ ಸಮಾಜದಲ್ಲಿ ಅವನನ್ನು ಯಾವ ರೀತಿ ಕಾಣಬೇಕೆಂದರೆ ಅದಾಗಿಯೇ ಬರುವಂತಹ ಸೋಂಕು ಅಲ್ಲ. ಅವನ ಜೊತೆ ಓಡಾಡುವುದರಿಂದಾಗಲಿ, ಅವನ ಕೈ ಕುಲುಕುವುದರಿಂದಾಗಲಿ, ಅವನ ಬಟ್ಟೆ ತೊಡುವುದರಿಂದಾಗಲಿ, ಅವನ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದರಿಂದಾಗಲಿ, ಅವನ ಜೊತೆ ಈಜಾಡುವುದರಿಂದಾಗಲಿ, ಅವನ ಜೊತೆ ಒಂದೇ ಶೌಚಾಲಯವನ್ನು ಬಳಸುವುದರಿಂದಾಗಲಿ ಇದ್ಯಾವುದರಿಂದಲೂ ಬರುವಂತ ಸೋಂಕು ಅಲ್ಲ. ಅದಾಗಿಯೇ ಬರುವಂತ ಸೋಂಕು ಅಲ್ಲ. ನಾವಾಗಿಯೇ ನಮ್ಮ ನಡವಳಿಕೆಯಿಂದ ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಸೋಂಕು. ಆ ವ್ಯಕ್ತಿಯು ಬದುಕಿರುವಷ್ಟು ದಿವಸ ಅವನಿಗೆ ಈ ನಮ್ಮ ಸಮಾಜದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಅವನನ್ನು ನಮ್ಮಂತೆ ನಿಮ್ಮಂತೆ ಕಾಣಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ HIV ಹೊಂದಿದಂತಹ ವ್ಯಕ್ತಿಯು ಚಿಕಿತ್ಸೆಯಾದ ನಂತರ ಕೆಲವು ವರ್ಷಗಳ ನಂತರ ಅವನ ಆರೋಗ್ಯ ಸ್ಥಿತಿಯು ದಿನೇ ದಿನಕ್ಕೂ ಕುಂಠಿತವಾಗುತ್ತಾ ಹೋದಾಗ
ಅಂದರೆ ಏಡ್ಸಿನ ಹಂತಕ್ಕೆ ತಲುಪಿದಾಗ ಆ ವ್ಯಕ್ತಿಗೆ ವೈದ್ಯರ ಸಲಹೆಯ ಮೇರೆಗೆ ART ಚಿಕಿತ್ಸೆಯನ್ನು ತಪ್ಪದೆ ಕೊಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಲಾ ಪ್ರದರ್ಶನಗಳ ಉದ್ದೇಶ HIV ಏಡ್ಸ್ ಸೋಂಕಿತ ವ್ಯಕ್ತಿಗಳನ್ನು ಕಳಂಕ ಮತ್ತು ತಾರತಮ್ಯದ ಸಾಮಾಜಿಕ ಪಿಡುಗಿನಿಂದ ಬಿಡುಗಡೆ ಮಾಡುವುದು ಮತ್ತು HIV ಏಡ್ಸ್ ಸೋಂಕನ್ನು ಸೊನ್ನೆಗೆ ತರುವುದು. ಈ ದಿಸೆಯಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾದಾಗ ಮಾತ್ರ ಈ ಕಲಾವಿದರ ಹಂಬಲಕ್ಕೆ ನಿಜವಾದ ಅರ್ಥ ಸಿಕ್ಕಂತಾಗುತ್ತದೆ.